ಸ್ವಾತಂತ್ರ್ಯ ಬಂದು 70 ವರ್ಷವಾದರೂ ಕೂಡ ಈ ಗ್ರಾಮ ಇನ್ನೂ ರಸ್ತೆಯನ್ನ ಕಾಣಲಿಲ್ಲ. 2 ಕಿಲೋಮೀಟರ್ ರಸ್ತೆಗೆ ಡಿಸಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನವಾಗಿಲ್ವಂತೆ. ವಿಜಯನಗರ ಹರಪನಹಳ್ಳಿ ತಾಲೂಕಿನ ಪುಣ್ಯನಗರ ಗ್ರಾಮದ ಸ್ಥಿತಿ ಇದು. ಮನವಿಗೆ ಶಾಸಕರು ಸ್ಪಂದನೆಯನ್ನ ನೀಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮಳೆ ಬಂದ್ರೆ ಅಲ್ಲಿನ ಸಂಪರ್ಕವೇ ಕಡಿತವಾಗತ್ತಂತೆ. ಇನ್ನು ಅಲ್ಲಿರುವಂತಹ ಗರ್ಭಿಣಿಯರ ಕತೆ ಏನು ಅಂತ ಹೇಳಿ, ಗರ್ಭಿಣಿಯರು ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗುವಂತಹ ಅನಿವಾರ್ಯತೆ ಇರುತ್ತೆ. ಆದ್ರೆ ಅವರ ಸ್ಥಿತಿ ಈಗ ಅತಂತ್ರವಾಗಿ ಹೋಗಿದೆ. 2 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಿಸೋದಕ್ಕೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ರಸ್ತೆ ಮಾಡಿಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನವಿಲ್ಲ. ಅಲ್ಲಿ ರಸ್ತೆ ಇಲ್ಲ. ಇನ್ನು ಮಳೆ ಬಂದ್ರೆ ಅಂತೂ ಕೂಡ ಇರುವಂತಹ ದಾರಿಯಲ್ಲಿ ಹೋಗೋದು ಹೇಗೆ ಅಂತ ಹೇಳಿ ಸದ್ಯ ಅಲ್ಲಿರುವಂತಹ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಬಂದು 70 ವರ್ಷಗಳಾದ್ರೂ ಕೂಡ ಇನ್ನೂ ಈ ಗ್ರಾಮ ರಸ್ತೆಯನ್ನ ನೋಡಿಲ್ಲ. ವಿಜಯನಗರ ಜಿಲ್ಲೆಯ ಗಡಿ ಗ್ರಾಮದ ಗೋಳಿನ ಕಥೆ ಇದು. ರಸ್ತೆ, ನೀರು, ಮೂಲ ಸೌಕರ್ಯಕ್ಕಾಗಿ ಕೋಟಿ ಖರ್ಚು ಮಾಡುತ್ತೆ ರಾಜ್ಯ ಸರ್ಕಾರ. ಆದ್ರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಮುತ್ತಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಈ ಗ್ರಾಮಕ್ಕೆ ಇನ್ನೂ ಕೂಡ ಹಾಗಾದ್ರೆ ರಸ್ತೆಯನ್ನ ಯಾಕೆ ನಿರ್ಮಾಣ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಮಾಡಲಾಗ್ತಾ ಇದೆ. ನೋಡಿ ಸರ್, ನಾವು DC ಕಂಡವಿ, ತಾಯಿ ಕಂಡವಿ, ಎಲ್ಲ 4-5 ಅರ್ಜಿ ಕೊಟ್ಟವಿ. ಅವರು DC ಅವರು ನೋಡ್ರಿ ಮಾಡಿಕೊಡ್ತಾವ್ರಿ. PDO ಅವ್ರು ಕರೆ ಕಳಿಸಿ ಎಲ್ಲರಿಗೆ ಕರೆ ಕಳಿಸಿ ಮಾಡಿಕೊಡ್ತಾವಪ್ಪ ಎಷ್ಟಿದ್ರು ಅಂತಂದರು. ಇನ್ನಾದರೂ ಕೂಡ ನಮಗೆ ಅದು ಏನು ಅನ್ನೋದು ತಿಳಿಸ್ವಲ್ರು, ಬರುವಲ್ರು. TC ಚಾಲೆ ನೋಡಿದ್ರೆ ಹಿಂಗೈತಿ, ಟ್ಯಾಂಕಿ ಚಾಲೆ ಎಲ್ಲ ಚರಂಡಿ ಎಲ್ಲ ಆಪ್ ಬೆಳೆದು ಎಲ್ಲ ನೋಡ್ರಿ. ಈಗ 7-8 ಸಲ ಮಾತಾಡೇವಿ. ಅವರು ಬರುವಲ್ರು, ಮಾಡ್ಕೋವಲ್ರು. ಓಟ್ ಹಾಕಾರ ಮಾತ್ರ ಓಡಿ ಬರ್ತಾರೆ ಸರ್, ಓಟ್ ಹಾಕ್ರಿ ನಮಗೆ ಅಂತಂದು. ಇಲ್ಲಿ ವಾಸ ಇದ್ದು 50 ವರ್ಷ ಆಯ್ತು ಸರ್. ವಾಸ ಇರಬೇಕಾದ್ರೆ 50 ವರ್ಷಲಿದ್ದಾನ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಆದರೂ ಇಲ್ಲಿ ಓಡಾಡಕ್ಕೆ ನಮಗೆ ದಾರಿ ಇಲ್ಲ ಅಂತ ಹೇಳ್ತಿದ್ದಾರೆ ಜಮೀನ್ಯರು. ನಮಗೆ ದಾರಿ ಬಿಟ್ಕೊಡ್ತಾ ಇಲ್ಲ. ದಾರಿ ತುಂಬ ಸಮಸ್ಯೆ ಆಗ್ತೈತಿ. ಮಳೆಗಾಲದಲ್ಲಿ ಓಡಾಡಕ್ಕಂದ್ರೂ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಜಮೀನ್ಯರಿಗೆ ಹೊಲ ಇರೋದಕ್ಕೋಸ್ಕರ ಅವರು ಎಲ್ಲ ಹೊಲದ ಹತ್ರ ಅದು ಕಲ್ಲು ಮುಳ್ಳು ಎಲ್ಲ ಹಾಕ್ತಿದ್ದಾರೆ. ನಮಗೆ ಓಡಾಡೋಕ್ಕೆ ಭಾಳ ಕಷ್ಟ ಆಗತ್ತೆ ಸರ್. ಆದಷ್ಟು ಮಟ್ಟಿಗೆ ನೀವು ರಸ್ತೆ ಮಾಡಿಕೊಡ್ಬೇಕಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಸರ್. ನೀವು ಕೂಡ ನೋಡ್ತಾ ಇದ್ದೀರಾ, ಅಲ್ಲಿ ರಸ್ತೆಯ ವ್ಯವಸ್ಥೆಯೇ ಇಲ್ಲ. ಆ ಮಣ್ಣಿನ ದಾರಿಯಲ್ಲಿ ಅಲ್ಲಿರುವಂತಹ ಜನರು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಬಂದು ವೋಟ್ ಹಾಕಿ ನಿಮಗೆ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈಗ ಜನಪ್ರತಿನಿಧಿಗಳು ಎಲ್ಲಿ ಹೋಗ್ತಾ ಇದ್ದಾರೆ? ಅವರಿಗೆ ಒಂದು ರಸ್ತೆಯ ವ್ಯವಸ್ಥೆ ಇಲ್ಲ. ಅಲ್ಲಿರುವಂತಹ ಮಕ್ಕಳಾಗಿರ್ಬೋದು, ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳು, ಹಾಗೆ ಅಲ್ಲಿರುವಂತಹ ಗರ್ಭಿಣಿಯರು ಹಾಗಾದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಆ ದಾರಿಯಲ್ಲಿ ಹೋಗೋದಕ್ಕೆ ಆಗುತ್ತಾ ಅಂತ ಹೇಳಿ ಸದ್ಯ ಅಲ್ಲಿರುವಂತಹ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಳ್ತಾರೆ, DC ಬಳಿ ಹೋಗ್ತಾರೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಇವರಿಗೆ ಸಿಕ್ಕಿಲ್ಲ. ನಮಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಮಳೆ ಬಂದ್ರೆ ಹೇಗೆ? ಹೆರಿಗೆಗೆ ಹೋಗೋ ಹೆಣ್ಣು ಮಕ್ಕಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಅಂತಾರೆ ಜನರು ಅಂತ ಹೇಳ್ತಾ ಇದ್ದಾರೆ. ಕೇವಲ 2 ಕಿಲೋಮೀಟರ್ ರಸ್ತೆ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ಲಿಲ್ಲ ಅಂತ ಹೇಳಿ ವಿಜಯನಗರ ಜಿಲ್ಲಾಡಳಿತಕ್ಕೂ ಕೂಡ ಸದ್ಯ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇತ್ತ